77ನೇ ಗಣರಾಜ್ಯೋತ್ಸವ ದಿನಾಚರಣೆ ಐತಿಹಾಸಿಕ ತಾಲೂಕಾ ಕ್ರೀಡಾಂಗಣದಲ್ಲಿ ನಡೆದ ದಿನಾಂಕ 26/1/2026ರಂದು ಮುಂಜಾನೆ 9 ಗಂಟೆಗೆ ಶ್ರೀಮತಿ ಶ್ವೇತಾ ಮೋಹನ್ ಬಿಡಕರ್, ಉಪವಿಭಾಗಾಧಿಕಾರಿಗಳು ಜಮಖಂಡಿ ಅಧ್ಯಕ್ಷತೆ, ನಾಡೋಜ ಶ್ರೀ ಜಗದೀಶ್ ಗುರುಗುಂಟಿ, ಸನ್ಮಾನ್ಯ ಶಾಸಕರು, ವಿಧಾನಸಭೆ ಮತಕ್ಷೇತ್ರ ಜಮಖಂಡಿ, ಶ್ರೀ ಸೈಯದ್ ರೋಷನ್ ಜಮೀರ್ ಎಸ್, ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ಜಮಖಂಡಿ, ತೆಹಸೀಲ್ದಾರ್ ಅನಿಲ್ ಬಡಿಗೇರ್, ತಾಲೂಕಾ ದಂಡಾಧಿಕಾರಿಗಳು, ಅಧ್ಯಕ್ಷರು ಜಯಂತಿ ಉತ್ಸವ ಸಮಿತಿ ಜಮಖಂಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಕೆ ಬಸಣ್ಣವರ್, ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಜಮಖಂಡಿ, ಸಚಿನ್ ಮಾಚಕನೂರ, ಪೌರಾಯುಕ್ತರು ನಗರಸಭೆ ಜಮಖಂಡಿ, ಜ್ಯೋತಿ ಗಿರೀಶ್ ಎಸ್, ಜನಪ್ರತಿನಿಧಿಗಳು, ಗಣ್ಯ ವ್ಯಕ್ತಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು, ಶಿಕ್ಷಕರು, ಪತ್ರಕರ್ತರು ಹಾಗೂ ಸಾರ್ವಜನಿಕ ತಾಲೂಕಾ ಪರಿಣಾಂಗಣದಲ್ಲಿ ಮತ್ತು ವಿದ್ಯಾರ್ಥಿಗಳು ಧ್ವಜಾರೋಹಣ, ಪಥಸಂಚಲನ, ರಾಜ್ಯೋತ್ಸವದ ಸಂದೇಶ, ಪ್ರಾರ್ಥನೆ, ಸ್ವಾಗತ, ಮುಖ್ಯ ಅತಿಥಿಗಳ ಭಾಷಣ, ಅಧ್ಯಕ್ಷರ ಭಾಷಣ, ಸನ್ಮಾನ, ವಂದನಾರ್ಪಣೆ ಮೂಲಕ ನನ್ನ ರಾಜ್ಯೋತ್ಸವ ಕಾರ್ಯಕ್ರಮ ಅದ್ಧೂರಿಯಿಂದ ಸಾವಿರ ಹೆಜ್ಜೆಗಳು ಭಾರತದ ಪ್ರಗತಿಯ ಗೆಜ್ಜೆಗಳು ಎನ್ನುವಂತಹ ಪದ ಸಂಚಲನದ ಮೂಲಕ ದೇಶಕ್ಕೆ ಗೌರವ ಸಲ್ಲಿಸೋಣ. ಮೊದಲನೇದಾಗಿ ಪೊಲೀಸ್ ತಂಡ, ಅದರ ನಾಯಕರು ಎಸ್ ಆದರ್ಗಿಯವರು, ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಪಥಸಂಚಲನದವರು ವಂದನೆಯನ್ನ ಸ್ವೀಕಾರ ಮಾಡಿದ್ದಾರೆ. ಎರಡನೇದಾಗಿ ಪೊಲೀಸ್ ತಂಡದ ಹಿಂದಿರುವ ಗೃಹ ರಕ್ಷಕ ದಳ ನಾಯಕರು ಅನಿಲ್ ಹೂಗಾ, ನಂತರದ ವಂದನೆ ಎನ್ಸಿಸಿ ಎಸ್ಟಿ ಬಿಎಲ್ಡಿ ಕಾಲೇಜ್ ರಾಕೇಶ್ ತಾವ್ಸಿ ಅವರ ನೇತೃತ್ವದಲ್ಲಿ, ಎನ್ಸಿಸಿ ಎಸ್ಡಬ್ಲ್ಯೂ ಬಿಎಲ್ಡಿ ಕಾಲೇಜ್ ಭಕ್ತಿ ಕೋಟೆಯವರ ನೇತೃತ್ವದಲ್ಲಿ, ಎನ್ಸಿಸಿ ಎಸ್ಡಿ ತುಂಗಲ್ ಕಾಲೇಜ್ ಆದರ್ಶ್ ನಿಂಗಣ್ಣವರ ನೇತೃತ್ವದಲ್ಲಿ, ಎನ್ಸಿಸಿ ಎಸ್ಡಬ್ಲ್ಯೂ ತುಂಗಲ್ ಕಾಲೇಜ್ ಸ್ಪರ್ಧಾ ರೋವರ್ಸ್ ಅಂಡ್ ರೇಂಜರ್ಸ್ ಬಿಎಲ್ಡಿ ಕಾಲೇಜ್ ಸೌಮ್ಯ ಅರ್ಕೇರಿಯವರ ನೇತೃತ್ವದಲ್ಲಿ, ಎನ್ಎಸ್ಎಸ್ ಬಿಎಲ್ಡಿ ಕಾಲೇಜ್ ಜಮಖಂಡಿ ರಾಕೇಶ್ ನಂದೇಶ್ವರ್ ಅವರ ನೇತೃತ್ವದಲ್ಲಿ, ರೋವರ್ಸ್ ಅಂಡ್ ರೇಂಜರ್ಸ್ ಬಿಎಲ್ಡಿ ಪಿಯು ಕಾಲೇಜ್ ಪ್ರೀತಿಕಾ ಮಂಜರ್ಗಿ ಅವರ ನೇತೃತ್ವದಲ್ಲಿ, ಸ್ಕೌಟ್ ಜ್ಞಾನ ಗಂಗೋತ್ರಿ ಪ್ರವೀಣ್ ನಗರ್ಜಿ ಅವರ ನೇತೃತ್ವದಲ್ಲಿ, ಗೈಡ್ಸ್ ದಿವ್ಯಾ ಹುಕ್ಕಿ ಅವರ ನೇತೃತ್ವದಲ್ಲಿ, ಗೈಡ್ಸ್ ಜಿಜಿ ಹೈಸ್ಕೂಲ್ ಸಂಜನಾ ಗೋರ್ನಾಳೆ ಅವರ ನೇತೃತ್ವದಲ್ಲಿ, ಸೇವಾದಾಳ್ ಗಿರೀಶ್ ನಗರ್ ಚಿಂತನಾ ನಾಯ್ಕ ಅವರ ನೇತೃತ್ವದಲ್ಲಿ, ಗೈಡ್ಸ್ ಗಿರೀಶ್ ನಗರ್ ಸೇವಾದಳ್ ಜಿವಿಎಂಪಿಎಸ್ ತಪ್ಸಪ್ ಚೌಧರಿ ನೇತೃತ್ವದಲ್ಲಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಗಣರಾಜ್ಯ ಎಂದರೆ ಕೇವಲ ಆಡಳಿತ ವ್ಯವಸ್ಥೆ ಅಲ್ಲ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಜೀವನ ವಿಧಾನ ಅಂತ ಹೇಳ್ತಾರೆ. ಜವಾಹರ್ಲಾಲ್ ನೆಹರು ಅವರು ಗಣರಾಜ್ಯ ಭಾರತವು ಜನರ ಇಚ್ಛೆಯಿಂದ ನಡೆಯುವ ದೇಶ, ಇಲ್ಲಿ ಅಧಿಕಾರದ ಮೂಲ ಜನರೇ ಅಂತ ಹೇಳ್ತಾರೆ. ಮಹಾತ್ಮ ಗಾಂಧೀಜಿಯವರು ನಿಜವಾದ ಗಣರಾಜ್ಯವೆಂದರೆ ಅತಿ ದುರ್ಬಲನಿಗೂ ನ್ಯಾಯ ದೊರಕುವಂತಹ ವ್ಯವಸ್ಥೆ ಅಂತ ಹೇಳಿದ್ದಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಏಕತೆ ಇಲ್ಲದ ಗಣರಾಜ್ಯ ದುರ್ಬಲವಾಗ್ತದೆ ಅಂತ ಹೇಳಿ ಏಕತೆಯೇ ಗಣರಾಜ್ಯ, ಭಾರತದ ಗಣರಾಜ್ಯದ ಶಕ್ತಿ ಅಂತಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಭಾರತದ ಗಣರಾಜ್ಯ ಅಂತಂದ್ರೆ ಜನರಿಗೆ, ಜನರಿಗಾಗಿ, ಜನರಿಂದ, ಜನರ ಮೂಲಕ ನಡೆಯುವಂತಹ ನ್ಯಾಯಸಮ್ಮತ ಆಡಳಿತ.
ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳುವುದಾದರೆ ನಮ್ಮ ಭಾರತದ ಪ್ರಪಂಚದಲ್ಲಿ ಬಲಿಷ್ಠ ಭಾರತವನ್ನ ಹುಟ್ಟುವುದಕ್ಕೆ ಕಾರಣ ಆಗಿರುವುದೇ ಈ ಗಣರಾಜ್ಯ. 77ನೇ ಗಣರಾಜ್ಯೋತ್ಸವವನ್ನ ನಾವಿವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಐತಿಹಾಸಿಕ ಪೋಲೋ ಮೈದಾನದಲ್ಲಿ, ಜಮಖಂಡಿಯ ಈ ಮೈದಾನದಲ್ಲಿ ನಾವೆಲ್ಲರೂ ಸೇರಿ ಈ ಒಂದು ಉತ್ಸವವನ್ನ, ರಾಜ್ಯೋತ್ಸವವನ್ನ ಮಾಡ್ತಾ ಇದ್ದೇವೆ, ಗಣರಾಜ್ಯೋತ್ಸವವನ್ನ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ, ಸಮೃದ್ಧವಾದಂತಹ ಸಂವಿಧಾನ ಇವತ್ತು ಭಾರತದಲ್ಲಿ ಯಾವುದೇ ರೀತಿ ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಆಗುವಂತಿದ್ರು ಈ ಸಂವಿಧಾನವೇ ಅದಕ್ಕೆ ಅಡಗಲ್ಲು, ಈ ಸಂವಿಧಾನವೇ ಅಡಿಪಾಯ ಆಗಿರ್ತದೆ. ಎಲ್ಲವೂ ಸಹ ನಿಯಮಗಳು, ಸುತ್ತೋಲೆಗಳು, ಕಾಯ್ದೆಗಳು ಎಲ್ಲವನ್ನೂ ಸಹ ನಾವು ಈ ಸಂವಿಧಾನದ ಆಧಾರದಲ್ಲೇ ಮಾಡಿಯೇ ಈ ರೀತಿಯಾದಂತಹ ಒಂದು ಸದೃಢ ಭಾರತವನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ನಿಮ್ಗೆಲ್ಲ ನನ್ನ ಹಿಂದಿನ ಧ್ವಜ ಸಂದೇಶದಲ್ಲೂ ಹೇಳಿದ್ದೀನಿ, ಅತ್ಯಂತ ಹೆಮ್ಮೆ ಆಗ್ತದೆ ಜಮಖಂಡಿಯ ಈ ಪೋಲೋ ಮೈದಾನದಲ್ಲಿ ನಾವೆಲ್ಲರೂ ಸೇರಿ ಈ ರೀತಿ ಒಂದು ಸೆಲೆಬ್ರೇಷನ್ ಅನ್ನ ಮಾಡಬೇಕು, ರಾಷ್ಟ್ರ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಹೆಮ್ಮೆ ಏಕೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತು, ಜಮಖಂಡಿ ಇದು ಐತಿಹಾಸಿಕವಾಗಿ ನೀವು ಎಲ್ಲ ಕೇಳಿರುವಂತಹ ಒಂದು ಐತಿಹಾಸಿಕ ಪರಂಪರೆಯನ್ನು ಹೊಂದಿರುವಂತಹ ಪ್ರಾಂತ್ಯ ಆಗಿತ್ತು. ರಣ್ಣ ತನ್ನ ಕಾವ್ಯದಲ್ಲಿ ಹೇಳ್ತಾನೆ, ಜಮಖಂಡಿ 70ರ ನಾಡಾಗಿತ್ತು ಅಂತ ಹೇಳಿ. ಗೋಕಾಕ್ನ ತಾಮ್ರಪಟದಲ್ಲಿ ಜಮಖಂಡಿ 70ರ ಹಳ್ಳಿ ಅಂತ ಹೇಳಿ ಮಾಹಿತಿ ಇದೆ. ಓಲೆಯಪ್ಪನ ಮಠದ ಶಾಸನದಲ್ಲಿ ಜಂಬುಕಂಡಿ ಅಂತ ಹೇಳಿ ಉಲ್ಲೇಖ ಇದೆ. ಸುಮಾರು ಸಾವಿರಾರು ವರ್ಷಗಳ ಹಿಂದಿನಿಂದ ಈ ಒಂದು ಲೆಗೆಸಿ ಏನು ಜಮಖಂಡಿ ಪ್ರಾಂತ್ಯದ ಬಗ್ಗೆ ಇದೆ ಅದು ಬೆಳೀತಾ ಇದೆ. ಅದರ ಜೊತೆಗೆ ನಮ್ಮ ಊರನ್ನ ನಮ್ಮ ಸುಪ್ರಸಿದ್ಧ ಅಗ್ರಹಾರ ಆಗಿತ್ತು 10ನೇ ಶತಮಾನದಲ್ಲಿ. ಇದನ್ನ ಶಾತವಾಹನರು, ಬಾದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು, ವಿಜಯನಗರ ಅರಸರು, ಮೊಘಲರು ಎಲ್ಲರೂ ಆಳಿ ಹೋಗಿ ಒಂದು ವಿಶೇಷವಾದಂತಹ ಐಡೆಂಟಿಟಿ, ಗುರುತನ್ನ ಈ ಊರಿಗೆ, ಈ ನಗರಕ್ಕೆ, ಈ ತಾಲೂಕಿಗೆ ನೀಡಿದ್ದಾರೆ. ಇಲ್ಲಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮಹತ್ತರವಾದಂತಹ ಕೊಡುಗೆಯನ್ನ ನೀಡಿರುವಂತಹ ಶಿಕ್ಷಣ ತಜ್ಞ ಗುರುದೇವ ರಾಮಭಾವು ರಾನಡೆ ಅವರು, ಶ್ರೇಷ್ಠ ಸಮಾಜ ಸುಧಾರಕ ಕರ್ಮಯೋಗಿ ವಿಠಲ್ ರಾಮ್ಜಿ ಶಿಂದೆ ಅವರು, ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರು, ವಿನೋಬಾ ಭಾವೆ ಅವರ ತಾಯಿಯವರು, ಹಾಗೆಯೇ ನಮ್ಮ ಉಪರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದಂತಹ ಶ್ರೀ ಬಿಡಿ ಜತ್ತಿ ಅವರ ಜನ್ಮಭೂಮಿಯಾಗಿದೆ. ಇಲ್ಲಿ ನಾವೆಲ್ಲ ಇದ್ದು ಕೆಲಸ ಮಾಡ್ತಿದ್ದೀವಿ, ಇಲ್ಲಿ ನಮ್ಮ ಜನ್ಮ ಆಗಿದೆ, ಇಲ್ಲಿ ನಾವು ಕರ್ತವ್ಯವನ್ನ ನಿರ್ವಹಿಸ್ತಿದ್ದೀವಿ ಅನ್ನೋದೇ ನಮ್ಮ ಪುಣ್ಯ, ನಮ್ಮ ಭಾಗ್ಯ. ಭಾರತ ದೇಶ ಯಾಕೆ ಹೆಮ್ಮೆ ಪಡಬೇಕು, ಇಲ್ಲಿ ಇರುವಂತಹ ವಿದ್ಯಾರ್ಥಿನಿಯರು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಸುಮಾರು 77 ವರ್ಷಗಳ ಹಿಂದೆ ನಾವು ಕಠೋರವಾದಂತಹ ಅನಕ್ಷರಸ್ಥತೆ, ಭಾರತದ ದಾರಿದ್ರ್ಯತೆ ಇವನ್ನೆಲ್ಲ ನೋಡ್ಕೊಂಡು ಬಂದವರು. ಈಗ ಸಮಾನತೆ, ಮತದಾನದ ಹಕ್ಕು, ನಿನ್ನೆ ವೋಟರ್ಸ್ ಡೇ ಇತ್ತು, ಮತದಾನದ ದಿನ ಇತ್ತು. ವೋಟರ್ಸ್ ಡೇ ಅನ್ನ ಇಡೀ ಪ್ರಪಂಚದಲ್ಲಿ ಮತದಾನ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸ್ತಿರುವಂತಹ ರಾಷ್ಟ್ರ ಯಾವುದು ಅಂತಂದ್ರೆ ನಮ್ಮ ಭಾರತ ದೇಶ. ಮೂಲಭೂತ ಹಕ್ಕುಗಳನ್ನ ಪ್ರತಿಯೊಬ್ಬ ಭಾರತೀಯನಿಗೂ ಭಾರತ ಒಂದೇ ದೇಶ ಕೊಟ್ಟಿರ್ತದೆ. ಸಮಾನತೆಯ ಹಕ್ಕನ್ನ ಕೊಟ್ಟಿರ್ತದೆ, ಸ್ವಾತಂತ್ರ್ಯ ಮಾತನಾಡುವ ಹಕ್ಕನ್ನು ಕೊಟ್ಟಿರ್ತದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕೊಟ್ಟಿರ್ತದೆ. ಈ ಭಾರತ ದೇಶ ಇಷ್ಟೆಲ್ಲ ಕೊಟ್ಟಾಗ ನಾವು ಭಾರತದಲ್ಲಿ ಇದುಕೊಂಡು ಒಂದು 11 ಕರ್ತವ್ಯಗಳನ್ನ ಸಂವಿಧಾನ ಕೊಟ್ಟಿದೆ. ನಾವು ನಾಗರಿಕರಾಗಿ ಆ ಮೂಲಭೂತ ಕರ್ತವ್ಯಗಳನ್ನು ಅತ್ಯಂತ ನಿಷ್ಠೆಯಿಂದ ಪಾಲನೆ ಮಾಡಬೇಕು, ಅವುಗಳನ್ನ ಕಲಿಬೇಕು, ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು.